ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶುಸಂಗೋಪನಾ ಇಲಾಖೆಯ ವತಿಯಿಂದ ಸುಮಾರು 25 ಜನ ಶಾಸಕರನ್ನ ಆಸ್ಟ್ರೇಲಿಯಾಕ್ಕೆ ಕರ್ಕೊಂಡು ಹೋಗುವಂತ ವಿಚಾರ ಇದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿಂದ ರೈತರು, ಬಡ ಜನರು, ಮಧ್ಯಮ ವರ್ಗದ ಜನ ಎಲ್ಲ ಹೈರಾಣಾಗಿ ಹೋಗಿದ್ದಾರೆ. ಹೀಗೆಲ್ಲ ಇರುವಾಗ ಇವರಿಗೆ ವಿದೇಶದ ಟೂರು, ಸರ್ಕಾರದ ದುಡ್ಡಿನಲ್ಲಿ ಶಾಸಕರ ವಿದೇಶದ ಟೂರು ಸ್ಪಾನ್ಸರ್ ಯಾರು ಕೇಳಿದ್ರೆ ಕರ್ನಾಟಕ ಸರ್ಕಾರ, ಪಶುಸಂಗೋಪನಾ ಇಲಾಖೆ. ಶಾಸಕರ ಫಾರಿನ್ ಟ್ರಿಪ್ಗೆ ಶಾಸಕರ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಫಾರಿನ್ ಟ್ರಿಪ್ನ ಬಿಗ್ ಸ್ಟೋರಿ ಇದು. ಪವರ್ ಫೈಟ್ ನಡುವೆ ಕಾಂಗ್ರೆಸ್ನಲ್ಲಿ ವಿದೇಶ ಯಾತ್ರೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಪಶುಸಂಗೋಪನಾ ಇಲಾಖೆ ಯಾತ್ರೆ ಬಗ್ಗೆ ಹಲವು ಪ್ರಶ್ನೆಗಳಿದ್ದಾವೆ. ಸರ್ಕಾರದ ಪ್ರಾಯೋಜಕತ್ವನ ಅನ್ನೋದು, ಸ್ಪಾನ್ಸರ್ಸ್ ಯಾರು ಅನ್ನೋದು ಪ್ರಶ್ನೆ. ಶಾಸಕರ ಫಾರಿನ್ ಟ್ರಿಪ್ ಅಸಲಿ ಕಹಾನಿ ಆದ್ರೂ ಏನು ಇದು? ಶಾಸಕರು ಸಿಎಂ ನಡುವಿನ ಈ ವಿಚಾರ ಆದ್ರೂ ಏನು? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸ್ವಂತ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ ಏನು ಎತ್ತ ಅನ್ನೋದು. ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್. ಸ್ವಂತ ದುಡ್ಡಲ್ಲಿ ಹೋದ್ರೆ ಅವರು ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ನಾವು ನಮ್ಮ ಪಶುಸಂಗೋಪನಾ ಸಚಿವರಿಂದ, ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಇಲಾಖೆ ಸಪರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತೀವಿ. ಇಲಾಖೆ ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕಿನ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶುಸಂಗೋಪನಾ ಇಲಾಖೆಯ ವತಿಯಿಂದ ಸುಮಾರು 25 ಜನ ಶಾಸಕರನ್ನ ಆಸ್ಟ್ರೇಲಿಯಾಕ್ಕೆ ಕರ್ಕೊಂಡು ಹೋಗುವಂತ ವಿಚಾರ ಇದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿಂದ ರೈತರು, ಬಡ ಜನರು, ಮಧ್ಯಮ ವರ್ಗದ ಜನ ಎಲ್ಲ ಹೈರಾಣಾಗಿ ಹೋಗಿದ್ದಾರೆ. ಹೀಗೆಲ್ಲ ಇರುವಾಗ ಇವರಿಗೆ ವಿದೇಶದ ಟೂರು, ಸರ್ಕಾರದ ದುಡ್ಡಿನಲ್ಲಿ. ಶಾಸಕರ ವಿದೇಶದ ಟೂರು ಸ್ಪಾನ್ಸರ್ ಯಾರು ಕೇಳಿದ್ರೆ ಕರ್ನಾಟಕ ಸರ್ಕಾರ, ಪಶುಸಂಗೋಪನಾ ಇಲಾಖೆ. ಶಾಸಕರ ಫಾರಿನ್ ಟ್ರಿಪ್ಗೆ ಶಾಸಕರ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಫಾರಿನ್ ಟ್ರಿಪ್ನ ಬಿಗ್ ಸ್ಟೋರಿ ಇದು. ಪವರ್ ಫೈಟ್ ನಡುವೆ ಕಾಂಗ್ರೆಸ್ನಲ್ಲಿ ವಿದೇಶ ಯಾತ್ರೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಪಶುಸಂಗೋಪನಾ ಇಲಾಖೆ ಯಾತ್ರೆ ಬಗ್ಗೆ ಹಲವು ಪ್ರಶ್ನೆಗಳಿದ್ದಾವೆ. ಸರ್ಕಾರದ ಪ್ರಾಯೋಜಕತ್ವನ ಅನ್ನೋದು, ಸ್ಪಾನ್ಸರ್ಸ್ ಯಾರು ಅನ್ನೋದು ಪ್ರಶ್ನೆ. ಶಾಸಕರ ಫಾರಿನ್ ಟ್ರಿಪ್ ಅಸಲಿ ಕಹಾನಿ ಆದ್ರೂ ಏನು ಇದು? ಶಾಸಕರು ಸಿಎಂ ನಡುವಿನ ಈ ವಿಚಾರ ಆದ್ರೂ ಏನು? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸ್ವಂತ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ ಏನು ಎತ್ತ ಅನ್ನೋದು. ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್. ಸ್ವಂತ ದುಡ್ಡಲ್ಲಿ ಹೋದ್ರೆ ಅವರು ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ನಾವು ನಮ್ಮ ಪಶುಸಂಗೋಪನಾ ಸಚಿವರಿಂದ, ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಇಲಾಖೆ ಸಪರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತೀವಿ. ಇಲಾಖೆ ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ ಮಾರ್ಚ್ 3ನೇ ತಾರೀಕಿನ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶುಸಂಗೋಪನಾ ಇಲಾಖೆಯ ವತಿಯಿಂದ ಸುಮಾರು 25 ಜನ ಶಾಸಕರನ್ನ ಆಸ್ಟ್ರೇಲಿಯಾಕ್ಕೆ ಕರ್ಕೊಂಡು ಹೋಗುವಂತ ವಿಚಾರ ಇದು
ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿಂದ ರೈತರು, ಬಡ ಜನರು, ಮಧ್ಯಮ ವರ್ಗದ ಜನ ಎಲ್ಲ ಹೈರಾಣಾಗಿ ಹೋಗಿದ್ದಾರೆ. ಹೀಗೆಲ್ಲ ಇರುವಾಗ ಇವರಿಗೆ ವಿದೇಶದ ಟೂರು, ಸರ್ಕಾರದ ದುಡ್ಡಿನಲ್ಲಿ ಶಾಸಕರ ವಿದೇಶದ ಟೂರು ಸ್ಪಾನ್ಸರ್ ಯಾರು ಕೇಳಿದ್ರೆ ಕರ್ನಾಟಕ ಸರ್ಕಾರ, ಪಶುಸಂಗೋಪನಾ ಇಲಾಖೆ. ಶಾಸಕರ ಫಾರಿನ್ ಟ್ರಿಪ್ಗೆ ಶಾಸಕರ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಫಾರಿನ್ ಟ್ರಿಪ್ನ ಬಿಗ್ ಸ್ಟೋರಿ ಇದು. ಪವರ್ ಫೈಟ್ ನಡುವೆ ಕಾಂಗ್ರೆಸ್ನಲ್ಲಿ ವಿದೇಶ ಯಾತ್ರೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಪಶುಸಂಗೋಪನಾ ಇಲಾಖೆ ಯಾತ್ರೆ ಬಗ್ಗೆ ಹಲವು ಪ್ರಶ್ನೆಗಳಿದ್ದಾವೆ. ಸರ್ಕಾರದ ಪ್ರಾಯೋಜಕತ್ವನ ಅನ್ನೋದು, ಸ್ಪಾನ್ಸರ್ಸ್ ಯಾರು ಅನ್ನೋದು ಪ್ರಶ್ನೆ. ಶಾಸಕರ ಫಾರಿನ್ ಟ್ರಿಪ್ ಅಸಲಿ ಕಹಾನಿಯಾದ್ರೂ ಏನು ಇದು? ಶಾಸಕರು ಸಿಎಂ ನಡುವಿನ ಈ ವಿಚಾರ ಆದ್ರೂ ಏನು? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸ್ವಂತ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ, ಏನು ಎತ್ತ ಅನ್ನೋದು. ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್. ಸ್ವಂತ ದುಡ್ಡಲ್ಲಿ ಹೋದ್ರೆ ಪರಿಣಾಮ ಆಗುತ್ತೆ. ಅವರು ಎಮ್ಎಲ್ಎಗಳು ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ನಾವು ನಮ್ಮ ಪಶುಸಂಗೋಪನಾ ಸಚಿವರಾದ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರಾ ಸರ್? ಕಮಿಟಿ ಟೂರಾ ಅಥವಾ ಇಲಾಖೆ ಇಲಾಖೆ ಸಪರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತಾ ಇಲಾಖೆ ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕಿನ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶುಸಂಗೋಪನಾ ಇಲಾಖೆಯ ವತಿಯಿಂದ ಸುಮಾರು 25 ಜನ ಶಾಸಕರನ್ನ ಆಸ್ಟ್ರೇಲಿಯಾಕ್ಕೆ ಕರ್ಕೊಂಡು ಹೋಗುವಂತ ವಿಚಾರ ಇದು. ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿಂದ ರೈತರು, ಬಡ ಜನರು, ಮಧ್ಯಮ ವರ್ಗದ ಜನ ಎಲ್ಲ ಹೈರಾಣಾಗಿ ಹೋಗಿದ್ದಾರೆ. ಹೀಗೆಲ್ಲ ಇರುವಾಗ ಇವರಿಗೆ ವಿದೇಶದ ಟೂರು, ಸರ್ಕಾರದ ದುಡ್ಡಿನಲ್ಲಿ ಶಾಸಕರ ವಿದೇಶದ ಟೂರು ಸ್ಪಾನ್ಸರ್ ಯಾರು ಕೇಳಿದ್ರೆ ಕರ್ನಾಟಕ ಸರ್ಕಾರ, ಪಶುಸಂಗೋಪನಾ ಇಲಾಖೆ. ಶಾಸಕರ ಫಾರಿನ್ ಟ್ರಿಪ್ಗೆ ಶಾಸಕರ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಫಾರಿನ್ ಟ್ರಿಪ್ನ ಬಿಗ್ ಸ್ಟೋರಿ ಇದು. ಪವರ್ ಫೈಟ್ ನಡುವೆ ಕಾಂಗ್ರೆಸ್ನಲ್ಲಿ ವಿದೇಶ ಯಾತ್ರೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಪಶುಸಂಗೋಪನಾ ಇಲಾಖೆ ಯಾತ್ರೆ ಬಗ್ಗೆ ಹಲವು ಪ್ರಶ್ನೆಗಳಿದ್ದಾವೆ. ಸರ್ಕಾರದ ಪ್ರಾಯೋಜಕತ್ವನ ಅನ್ನೋದು, ಸ್ಪಾನ್ಸರ್ಸ್ ಯಾರು ಅನ್ನೋದು ಪ್ರಶ್ನೆ. ಶಾಸಕರ ಫಾರಿನ್ ಟ್ರಿಪ್ ಅಸಲಿ ಕಹಾನಿಯಾದ್ರೂ ಏನು ಇದು? ಶಾಸಕರು ಸಿಎಂ ನಡುವಿನ ಈ ವಿಚಾರ ಆದ್ರೂ ಏನು? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸ್ವಂತ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ, ಏನು ಎತ್ತ ಅನ್ನೋದು. ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್. ಸ್ವಂತ ದುಡ್ಡಲ್ಲಿ ಹೋದ್ರೆ ಪರಿಣಾಮ ಆಗುತ್ತೆ. ಅವರು ಎಮ್ಎಲ್ಎಗಳು ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ನಾವು ನಮ್ಮ ಪಶುಸಂಗೋಪನಾ ಸಚಿವರಾದ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರಾ ಸರ್? ಕಮಿಟಿ ಟೂರಾ ಅಥವಾ ಇಲಾಖೆ ಇಲಾಖೆ ಸಪರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತಾ ಇಲಾಖೆ ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕಿನ.